ಜೋಶಿ ಸಾಹೇಬ್ರಿಗೆ ಭಾಳ ಅರ್ಥ ಆಗೋದು ಇದೆಲ್ಲ. ಯಾಕಂದರೆ ಜೋಶಿ ಸಾಹೇಬ್ರೇ ಭಾಳ ಇದ್ರಾಗ ಪಂಡಿತರು ಇರ್ತಕ್ಕಂಥದ್ದು. ನಿರ್ಮಲಾ ಸೀತಾರಾಮ್ ಮೇಡಮ್ ಅವ್ರು ಭಾಳ ಎಕ್ಸ್ಟ್ರೀಮ್ ನಾಲೆಜಬಲ್ ಇರ್ತಕ್ಕಂಥವ್ರು ಅವರೇ, ಬಿ ಜೆ ಪಿಯರೇ ಇರ್ತಕ್ಕಂಥದ್ದು. ಈ ದೇಶದಲ್ಲಿ ನೋಡಿರಿ, ಯಾರು ನಮ್ಮ ಡೆಲ್ಲಿ ಚೀಫ್ ಮಿನಿಸ್ಟರು ಅತಿ ಭಾಳ ಬ್ರಿಲಿಯಂಟ್ ಅವರೇ, MP ಚೀಫ್ ಮಿನಿಸ್ಟರು ಅವರೇ ಬ್ರಿಲಿಯಂಟು, ಮಹಾರಾಷ್ಟ್ರ ಚೀಫ್ ಮಿನಿಸ್ಟರು ದಾವೋಸಿಗೆ ಹೋಗ್ತಾರೆ, ಇರ್ತಕ್ಕಂಥ ಲೋಕಲ್ ಕಂಪ್ನಿಗಳು ಕರ್ಕೊಂಡೋಗಿ ಸೈನ್ ಮಾಡ್ಕೊಂಬರ್ತಾರೆ. ಸೊ ಈ ಥರ ಬುದ್ಧಿವಂತರು ಇವ್ರ ಪಾರ್ಟಿಯಲ್ಲಿ ಇರೋದು. ಇಡೀ ದೇಶದಲ್ಲಿ ಪ್ರಪಂಚದಲ್ಲಿ ಯಾರಿಗಾನ ಬುದ್ಧಿವಂತರು ಬೇಕಾಗಿದ್ದರೆ, ಅಮೇರಿಕಾಗಾಗಿರಲಿ, ಚೈನಾಗಾಗಿರಲಿ, ಜಪಾನಿಗಾಗಲಿ, ಎಲ್ಲೇ ಒಂದು ಬುದ್ಧಿವಂತರು ಕೊರತೆ ಇದ್ದರೆ ಅವರು BJP ಆಫೀಸಿಗೆ ದೇಶಕ್ಕೆ ಮಾಡಲ್ಲ. ಅವರು ಭಾರತ ದೇಶದಲ್ಲಿ ಯಾರೆಲ್ಲ ಬುದ್ಧಿವಂತರು, ಬರೀ BJP ಆಫೀಸಿನಲ್ಲಿ ಫೋನ್ ಮಾಡಿ ನಿಮ್ಮ ಹತ್ರ ಇರ್ತಕ್ಕಂಥ ಬುದ್ಧಿವಂತರು ಲಿಸ್ಟ್ ಕೊಡ್ರಿ ಅಂತ ಹೇಳಿದಾಗ ಇವ್ರು ಇಲ್ಲಿಂದ ಬುದ್ಧಿವಂತರನ್ನು ಬೇರೆ ಕಡೆ ಕಳಿಸ್ಕೊಡ್ತಾರೆ. ಇವ್ರ ಹತ್ರ ಭಾಳ ಬುದ್ಧಿವಂತಿಕೆ ಇರ್ತಕ್ಕಂಥದ್ದು ಒಂದು. ಎರಡನೇದು, ಆ್ಯಸ್ ಫಾರ್ ಆಸ್ ದಿ ಬಡ್ಜೆಟ್ ಇಸ್ ಕನ್ಸರ್ನ್, ನಾನೇನು ಸುಮ್ಮನೆ ಪೊಲಿಟಿಕಲಿ ಹೇಳಕ್ಕೆ ಹೋಗೋದಿಲ್ಲ. ಕರ್ನಾಟಕಕ್ಕೆ ನಮಗೆ ಯಾವುದು ಭಾಳ ದೊಡ್ಡ ಪ್ಯಾಕೇಜ್ ಆಗಿರಲಿ, ಕರ್ನಾಟಕಕ್ಕೆ ಅನುಕೂಲ ಆಗ್ತಕ್ಕಂಥದ್ದಾಗಿರಲಿ, ನೀರಾವರಿಗೆ ಆಗ್ತಕ್ಕಂಥದ್ದು, ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟಿಗೆ ಯಾವುದು ನಮಗೇನು ಭಾಳ ದೊಡ್ಡ ಪ್ರಮಾಣದಲ್ಲಿ ನಮಗೆ ಯಾವುದು ಸಹಾಯ ಆಗಿಲ್ಲ, ನಮಗೆ ಯಾವುದು ಲಾಭ ಆಗಿರತಕ್ಕಂಥದ್ದು ಕರ್ನಾಟಕದ ವಿಷಯದಲ್ಲಿ. ಎರಡನೇದು ಫಾರ್ಮರ್ಸ್ ಇಶ್ಯೂ, ರೈತರು ಸುಮಾರು 18-20% ಈ ದೇಶದ GDPಗೆ ರೈತರು ಕಾರಣರಾಗಿರ್ತಾರೆ. ಸುಮಾರು 40% ಈ ರೈತರು ಏನು ಹೊಲ ಇದೆ, ನಮ್ಮೇನು ಅಗ್ರಿಕಲ್ಚರ್ ಅಂತ ಏನು ಹೇಳ್ತೀವಿ, ಇದರಲ್ಲಿ ಸುಮಾರು 40-50% ಜನರು ಇದರಲ್ಲಿ ಎಂಪ್ಲಾಯ್ಮೆಂಟ್ ಬೇಸ್ಡ್ ಇರ್ತಕ್ಕಂಥದ್ದು. ರೈತರಿಗೆ ನಾವು ಆದಾಯ ದುಗುನಿ ಮಾಡ್ತೀವಿ ಅಂತ ಹೇಳಿರ್ತಕ್ಕಂಥದ್ದು. MSP ಬಗ್ಗೆ ಇಲ್ಲಿ ಮಾತನಾಡಿಲ್ಲ, ಮಿನಿಮಮ್ ಸೆಲ್ಲಿಂಗ್ ಪ್ರೈಸ್ ಬಗ್ಗೆ ಇಲ್ಲಿ ಮಾತನಾಡಿಲ್ಲ. ಅವಾಗೆಲ್ಲ ಭಾಳ ಜೋರು ಭಾಷಣ ಮಾಡೋರು, ಅದ್ರ ಬಗ್ಗೆ ಇಲ್ಲಿ ಮಾತನಾಡಿಲ್ಲ. ರೈತರ ಸಾಲ ಮನ್ನಾ ಬಗ್ಗೆನೂ ಇಲ್ಲಿ ಮಾತನಾಡಿಲ್ಲ. ರೈತರಿಗಂತೂ ಏನೇನೋ ₹1 ಲಾಭ ಇಲ್ಲ. ಎಲ್ಲರಿಗಿಂತ ಇಂಪಾರ್ಟೆಂಟು MSMEಗಳು, ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಅಂತ ಹೇಳ್ತೀವಿ. ಕಳೆದ 11 ವರ್ಷದಿಂದ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಈ ದೇಶದಲ್ಲಿ ಕುಸಿತಾನೇ ಹೋಗ್ತದೆ. ಆದರೆ ಒಂದೇನಂತಂದ್ರೆ ಪ್ರಹ್ಲಾದ್ ಜೋಶಿ ಸಾಹೇಬ್ರಿಗೆ ಕೇಳ್ರಿ, ಮೊದಲು ನಾವು ಈ ಇಂಡಿಯನ್ ನ್ಯಾಷನಲ್ ಫ್ಲಾಗ್ನ ಬರೀ ಖಾದಿನಲ್ಲೇ ಮಾಡಬೇಕಂತಕ್ಕನ್ನೋದು ಒಂದು ಸಂಪ್ರದಾಯ ಇತ್ತು. ಇವರೀಗ ಪಾಲಿಸ್ಟರ್ ಗಿಲಿಸ್ಟರ್ ಎಲ್ಲ ಮಾಡಿಬಿಟ್ಟಿದ್ದಾರೆ. ಈಗ ನಾಚಿಕೆ ಆಗಬೇಕು. 70% ಅಷ್ಟು ಈ ದೇಶದ ಫ್ಲ್ಯಾಗ್ಗಳು, 70% ಈ ದೇಶದಲ್ಲಿ ಫ್ಲ್ಯಾಗ್ಗಳು ಚೈನಾಯಿಂದ ಬರ್ತಾ ಇದೆ. ನಾಚಿಕೆ, ಮಾನ ಮರ್ಯಾದೆ, ಮೇಕ್ ಇನ್ ಇಂಡಿಯಾ, ಮೇಡ್ ಇನ್ ಇಂಡಿಯಾ ಅಂತೇಳಿ ಭಾಳ ದೊಡ್ಡ ಬೆನ್ನಿಗೆ ಎಗ್ಗಳ್ಕೊಂಡು ಹೊಡ್ಕೊಂಡು ಮಾತನಾಡ್ತಕ್ಕಂಥವ್ರು. 70% ಆಫ್ ಇಂಡಿಯನ್ ಫ್ಲ್ಯಾಗ್ಸ್ ಆರ್ ಕಮಿಂಗ್ ಫ್ರಮ್ ಚೈನಾ ಓನ್ಲಿ, ಬೇರೆ ಎಲ್ಲಿಲ್ಲ, ಬೇರೆ ದೇಶದಿಂದ ಬಿಟ್ಬಿಡ್ರಿ. ಆಮೇಲೆ ಇವತ್ತು ನಮಗೆ ಚೈನಾಗೆ ಸುಮಾರು $120 ಬಿಲಿಯನ್ ಅಷ್ಟು ಸರ್ಪ್ಲಸ್ನಲ್ಲಿದ್ದೀವಿ, ಅಂದರೆ ನಾವು ಡೆಫಿಸಿಟ್ನಲ್ಲಿದ್ದೀವಿ. $120 ಬಿಲಿಯನ್ ನಾವು ಚೈನಾದಿಂದ ಇಂಪೋರ್ಟ್ ಮಾಡ್ಕೊಳ್ತೀವಿ. 2014ನಲ್ಲಿ $30 ಬಿಲಿಯನ್ $40 ಬಿಲಿಯನ್ ಇದ್ದರೆ ಇವರು ಇವತ್ತು 10 ವರ್ಷದಲ್ಲಿ ಹೆಗ್ಗಳಿಕೆಯ ನಮ್ಮ ಮೇಕ್ ಇನ್ ಇಂಡಿಯಾ, ಮೇಡ್ ಇನ್ ಇಂಡಿಯಾ, ಭಾರತ ಬಹಳ ದೊಡ್ಡ ಭಾಷಣಗಳು ಮಾಡಿದವರು. $120 ಬಿಲಿಯನ್ ಅಷ್ಟು ಇವತ್ತು ಚೈನಾದಿಂದ ನಾವು ಇಂಪೋರ್ಟ್ ಮಾಡ್ತೀವಿ. ಎಕ್ಸ್ಪೋರ್ಟ್ 0 $92 ಇವತ್ತು ಡಾಲರ್ಗೆ ರುಪಿಗೆ ಆಗಿದೆ. FPO ಅಂತ ಹೇಳ್ತೀವಿ, ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟ್ ಅಂತ FPI ಅಂತ ಹೇಳ್ತೀವಿ. ಅಂದರೆ ನಮ್ಮ ಅವರು ಯಾವಾಗಲೂ ದುಡ್ಡು ಯಾವಾಗ ಹಾಕ್ತಾರೆ ಅಂತಂದರೆ ಅವರಿಗೆ ಲಾಭ ಆಗ್ತಕ್ಕಂಥ ಸಂದರ್ಭದಲ್ಲಿ ದುಡ್ಡು ಹಾಕ್ತಾರೆ. ಹಂಗೆ ಕಳೆದ ಒಂದೇ ವರ್ಷದಲ್ಲಿ 1,60,000 ಕೋಟಿ ಈ ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟ್ ಹೇಳ್ತೀವಿ, ಅದು ಈ ದೇಶದಿಂದ ಹೊರಗಡೆ ಹೋಗಿದೆ. ಇದರಿಂದ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನೀವು ಬರೆದಿಟ್ಟುಕೊಳ್ಳಬೇಕಿದ್ರೆ ನಮ್ಮ ಇನ್ಸ್ಟಾಲ್ಮೆಂಟ್ಗಳು, ಬ್ಯಾಂಕಿನ ಇಂಟ್ರೆಸ್ಟ್ ರೇಟ್ಗಳು ಯಾವುದೇ ರೀತಿಯಿಂದ ಕಮ್ಮಿ ಆಗೋದಿಲ್ಲ. ಯುವಕರಿಗೆ ಎಜುಕೇಷನ್ ಸಿಸ್ಟಮ್ನಲ್ಲಿ ಏನು ಭಾಳ ದೊಡ್ಡ ಬದಲಾವಣೆ ಇಲ್ಲ. MSMEಗೆ ಏನೂ ₹1 ಲಾಭ ಇಲ್ಲ. ಹಾಗಾಗಿ ಎಲ್ಲದಕ್ಕೂ ಹೆಚ್ಚಾಗಿ ಇವ್ರ ಕಾಲದಲ್ಲಿ 1 ಲಕ್ಷ ಶಾಲೆಗಳು ಇವತ್ತು ಬಂದಾಗಿದ್ದಾವೆ. ಇವತ್ತು ಎಜುಕೇಷನ್ಗೆ ಇಟ್ಟಿರ್ತಕ್ಕಂಥ ಬಡ್ಜೆಟ್ ನೋಡ್ರಿ, ಇವತ್ತು ಈ ದೇಶದಲ್ಲಿ ಸುಮಾರು ನಮಗೆ ಎಜುಕೇಷನ್ ವ್ಯಾಲ್ಯೂ ಸಿಸ್ಟಮ್ನ ಜಾಸ್ತಿ ಆಗಬೇಕಂತಕ್ಕಂಥ ನಮ್ಮೆಲ್ಲ ಹೋರಾಟ ಇದೆ. ರಾಜ್ಯ ಸರ್ಕಾರಗಳು ಇಡ್ತಕ್ಕಂಥ ಬಡ್ಜೆಟ್ನಲ್ಲಿ ಎಜುಕೇಷನ್ಗೆ ಕೇಂದ್ರ ಸರ್ಕಾರ ಅವ್ರು ಪಾಲಿಸಿ ಮಾಡಿದರು. ನ್ಯಾಷನಲ್ ಎಜುಕೇಷನ್ ಪಾಲಿಸಿಯಲ್ಲಿ ನಾವು 6%ವರೆಗೆ ದುಡ್ಡು ಖರ್ಚು ಮಾಡ್ತೀವಿ ಅಂತ ಹೇಳಿದ್ರು. ಇಲ್ಲಿವರೆಗೆ 2.5%ಗೆ ಇವ್ರು ಖರ್ಚು ಮಾಡ್ತಾ ಇಲ್ಲ. ಹಂಗಾಗಿ ಓವರಾಲು ನಾನು ಯಾವುದು ರಾಜಕೀಯವಾಗಿ ಟೀಕೆ ಮಾಡ್ತಕ್ಕಂಥದ್ದಲ್ಲ, ಈ ಸ್ಟ್ಯಾಟಿಸ್ಟಿಕ್ಸ್ನಲ್ಲಿ ಯಾವುದು ಚೇಂಜ್ ಇಲ್ಲ ನಾನು ಹೇಳಿರ್ತಕ್ಕಂಥದ್ದಲ್ಲಿ. ಆಮೇಲೆ ಎಲ್ಲರಿಗಿಂತ ಏನಂತಂದರೆ 200 ಲಕ್ಷಕ್ಕೂ ಹೆಚ್ಚು ಕೋಟಿ ಸಾಲದಲ್ಲಿದ್ದೀವಿ. 1947 ಇಸ್ವಿಯಲ್ಲಿ ಈ ದೇಶದ ಸಾಲ 55 ಲಕ್ಷ ಕೋಟಿ ಇತ್ತು. 13 ಪ್ರಧಾನಮಂತ್ರಿಗಳು ಬಂದೋಗಿದ್ದರು. ನಮ್ಮ ವಿಶ್ವಗುರು ಬಂದಾದ ಮೇಲೆ ಈ ದೇಶದ ಸಾಲ 200 ಲಕ್ಷ ಹೆಚ್ಚು ಕೋಟಿ ಹೋಗಿದೆ. $56 ಇರ್ತಕ್ಕಂಥ ಡಾಲರು $92 ಹೋಗಿದೆ. ಆಮೇಲೆ ಈ ಡಾಲರ್ ಬೀಳ್ತಕ್ಕಂಥ ಸಂದರ್ಭದಲ್ಲಿ ವೆನ್ ಡಾಲರ್ ಇಸ್ ಫಾಲಿಂಗ್, ನಮ್ಮ ಹತ್ರ ರುಪೀಸ್ ಫಾಲಿಂಗ್, ಯಾವಾಗ ರುಪೀಸ್ ಫಾಲಿಂಗ್ ಅಗೇನ್ಸ್ಟ್ ದ ಡಾಲರ್, ನಮ್ಮ ಹತ್ರ ಇರ್ತಕ್ಕಂಥ ಡಾಲರ್ನ ನಾವು ವಾಪಸ್ ಮಾರ್ಕೆಟ್ನಲ್ಲಿ ಹಾಕ್ತೀವಿ. ಹಂಗೆ ಸುಮಾರು ನಮ್ಮ ವಿಶ್ವಗುರುಗಳು ಇಲ್ಲಿವರೆಗೆ 15 ಲಕ್ಷ ಕೋಟಿಯಷ್ಟು ಡಾಲರ್ನ ಮಾರ್ಕೆಟಿಗೆ ಹಾಕಿ ರುಪಿ ಫಾಲಿಂಗ್ನ ನಿಂದಿರಿಸಿದ್ದಾರೆ. ಅದು ಹಾಕಿಲ್ಲ ಅಂದರೆ ಇವತ್ತು $100 ಹೋಗ್ತಾ ಇತ್ತು. ಇದು ಹೆಗ್ಗಳಿಕೆಯ ಮಾಡಿರ್ತಕ್ಕಂಥ ಸಾಧನೆಗಳು ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೀನಿ. ಅಲ್ಲ, ಆ ಥರ ಕೊಡೋದ್ರಾಗ ಅರ್ಥನೇ ಇಲ್ಲ. ಎವ್ರಿ ಗೌರ್ಮೆಂಟ್, ಸ್ಟೇಟ್ ಗೌರ್ಮೆಂಟ್ ಆಗಿರಲಿ, ಸೆಂಟ್ರಲ್ ಗೌರ್ಮೆಂಟ್ಗಳಾಗಿರಲಿ ಬಡ್ಜೆಟ್ಗಳು ಮಾಡ್ತಾನೆ ಇರ್ತವೆ. ಆದರೆ ಓವರಾಲ್ ಸಾಧನೆ ಮ್ಯಾನುಫ್ಯಾಕ್ಚರಿಂಗ್ ಏನು ಮಾಡಿದ್ದಾರೆ ಅವ್ರು ಹೇಳೋಕ್ಕೆ ರೆಡಿ ಇಲ್ಲ. ಮ್ಯಾನುಫ್ಯಾಕ್ಚರಿಂಗ್ ಏನಾಗಿದೆ ಎಲ್ಲ ಹೇಳಿದಾರ ನಿರ್ಮಲಾ ಸೀತಾರಾಮನ್ ಅವರು?
ಮೇಕ್ ಇನ್ ಇಂಡಿಯಾ ಮಾಡಿದ್ವಿ. ಇವತ್ತು ಮ್ಯಾನುಫ್ಯಾಕ್ಚರಿಂಗ್ ಏನಾಗಿದೆ, ಇವತ್ತು 2 ವೀಲರ್ ಸೇಲ್ಸ್ ಈ ದೇಶದಲ್ಲಿ ಕಮ್ಮಿ ಆಗಿದೆ, 4 ವೀಲರ್ ಸೇಲ್ಸು ಕಮ್ಮಿ ಆಗಿದೆ. ನಮ್ಮಲ್ಲಿ ಯಾವುದು ದೇಶದಲ್ಲಿ ಮ್ಯಾನುಫ್ಯಾಕ್ಚರಿಂಗಲ್ಲಿ ನಾವು 0. ನಮ್ಮ ದೇಶ 60% ಸರ್ವಿಸ್ ಓರಿಯೆಂಟೆಡ್ನಲ್ಲಿದ್ದೀವಿ ಮೇಡಮ್. 60% ಸರ್ವಿಸ್ ಇಂಡಸ್ಟ್ರಿ ನಾವು ಇರೋದ್ರಿಂದ ನಾವು ಎಲ್ಲಿವರೆಗೆ ಮ್ಯಾನುಫ್ಯಾಕ್ಚರಿಂಗ್ ಮಾಡಲ್ಲ, ಎಲ್ಲಿವರೆಗೆ ನಮ್ಮ ದೇಶದಿಂದ ಹೊರ ದೇಶಕ್ಕೆ ನಾವು ಎಕ್ಸ್ಪೋರ್ಟ್ ಮಾಡೋಕ್ಕಾಗೋದಿಲ್ಲ. ನಾವು ಟಿ ವಿಯಲ್ಲಿ ಭಾರಿ ಪವರ್ಫುಲ್ಲು, ಟಿ ವಿ ಮುಖಾಂತರ ನಾವು ಪವರ್ಫುಲ್ನ ಕಾಣ್ಬೋದು, ದೇಶ ಪವರ್ಫುಲ್ ಆಗಿ ಬರೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೀನಿ. ಹೌದು, ಡೆಲ್ಯೂಷನ್ ಸುಮಾರು 3.67% ಇರ್ತಕ್ಕಂಥದ್ದು 4.15% ಆಗಿದೆ. ಇದೇ ಸಿದ್ದರಾಮಯ್ಯ ಅವರು ಹೇಳ್ತಾ ಇದ್ರು. ಇದೇ ಸಿದ್ದರಾಮಯ್ಯ ಸಾಹೇಬರು ನಾವು ಅಲ್ಲಿ ಹೋಗಿ ಹೇಳಿದ್ವಿ, ನಮಗೆ 0.1% ಅಷ್ಟು 1% ಅಷ್ಟು ನಮ್ಮ ಡೆಲ್ಯೂಷನ್ ಮೊದಲಿಂದ ಕಮ್ಮಿ ಆಗಿದೆ. ಈ ನೀತಿ ಆಯೋಗ ಯಾವಾಗ ಪ್ರಾರಂಭ ಮಾಡಿದ್ರು ಅವಾಗಲಿಂದ ಕಮ್ಮಿ ಆಗಿದೆ ಅಂತ ನಾವು ಲಬ ಹೊಡ್ಕೊಂಡಿವಿ. ಅವತ್ತು ಯಾರೇನು ಹೇಳಿಲ್ಲ. ಇವತ್ತು ಅವ್ರು ಜಾಸ್ತಿ ಮಾಡಿದ್ರೆ ಅದನ್ನು ಸುಮಾರು 7,000, 6,000, 7,000 ಜಾಸ್ತಿ ಆಗ್ಬೋದು. ಇವತ್ತು ಜಲ್ ಮಿಷನ್ ಜಲ್ ಜೀವನ್ ಮಿಷನ್ನಲ್ಲಿ ನಮಗೆ ದುಡ್ಡು ಕೊಡ್ತಾ ಇಲ್ಲ, ನರೇಗಾದಲ್ಲಿ ದುಡ್ಡು ಕೊಡ್ತಾ ಇಲ್ಲ, ಯಾವುದೇ ರೀತಿಯಾದ ಸ್ಪೆಷಲ್ ಗ್ರಾಂಟ್ ಇಲ್ಲ. ನಾವು ಸುಮಾರು 4,60,000 ಕೋಟಿ ಅವ್ರಿಗೆ ಕೊಡ್ತಾ ಇದ್ದೀವಿ, ಅವರೇ ನಮಗೆ ದುಡ್ಡು ಕೊಡ್ತಾ ಇಲ್ಲ. ನಮ್ಮ ದುಡ್ಡು ನಮಗೆ ಕೊಡಬೇಕು. ಅವ್ರು ನಮ್ಮ ದುಡ್ಡು ಕಮ್ಮಿ ಕೊಡ್ತಾ ಇದ್ದಾರೆ ಅಂತಕ್ಕಂಥದ್ದು ನಮ್ಮ ಹೋರಾಟ ಇರ್ತಕ್ಕಂಥದ್ದು.